ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ಆಯಿತು, ಪ್ರತಿಭಟನೆ ಆಯಿತು. ಇವತ್ತು ಗೃಹ ಸಚಿವರ ಮನೆಗೆ ಮುತ್ತಿಗೆಗೆ ಪ್ರಯತ್ನ ಆಯಿತು. ಇದೆಲ್ಲದರ ಬೆನ್ನಿಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ಮೃತ ಯುವತಿಯ ನಿವಾಸಕ್ಕೆ ಸಾಂತ್ವನ ಹೇಳುವ ನಿಟ್ಟಿನಲ್ಲಿ ನೇಹಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ತಂದೆ ನಿರಂಜನ್ ದಂಪತಿಗೆ ಧೈರ್ಯ ತುಂಬಿದ್ದಾರೆ ಸಚಿವೆ. ಹೆಬ್ಬಾಳ್ಕರ್ ಬಳಿ ದುಃಖ ಹೇಳಿಕೊಂಡಿದ್ದಾರೆ ನೇಹಾ ಪೋಷಕರು. ನೇಹಾ ಕುಟುಂಬಸ್ಥರ ಜೊತೆ ಸಚಿವೆ ಗುಪ್ತ ಮಾತುಕತೆ ಕೂಡ ನಡೆಸಿದ್ದಾರಂತೆ. ಪೋಷಕರ ನೋವು ಕೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾವುಕರಾಗಿದ್ದಾರೆ. ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೋಡಿ, ಅವರ ತಂದೆ ಹೇಳ್ತಾ ಇದ್ರು, ಕಾಂಗ್ರೆಸ್ ಇಂದ ಸಪೋರ್ಟ್ ಬೇಕಾಗಿತ್ತು, ಪ್ರತಿಭಟನೆ ಆಗಬೇಕಿತ್ತು, ಗೃಹ ಸಚಿವರು ಈ ರೀತಿ ಮಾತನಾಡಬಾರ್ದಿತ್ತು ನನ್ನ ಮಗಳ ಸಾವಿನ ಕುರಿತಾಗಿ ಅಂತ ಬೇಸರ ಹೊರ ಹಾಕ್ತಿದ್ರು. ಬಟ್ ಇದೆಲ್ಲದರ ಬೆನ್ನಿಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಗಮನ ಆಯಿತು, ಭೇಟಿ ಹಾಕಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಪೋಷಕರು ಭಾವುಕರಾಗ್ತಾ ಇದ್ದಂತೆ ಈ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾವುಕರಾಗಿದ್ದಾರೆ. ಅದನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಖಂಡಿತವಾಗ್ಲೂ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ. ಯಾವ ರೀತಿ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ, ಫ್ರೀ ಹ್ಯಾಂಡ್ ಆಗಿ ಆ ರೀತಿ ತನಿಖೆಯನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಯಾರಿಗೂ ಸಂಶಯ ಬೇಡ, ಅವ್ರಿಗೂ ಸಂಶಯ ಬೇಡ, ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ. ಅತ್ಯಂತ ಹೇಯ ಕೃತ್ಯ ಇದು. ಸಮಾಜ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು. ಅತ್ಯಂತ ಕಠಿಣ ಶಬ್ದದಿಂದ ನಾನು ಇದನ್ನು ಖಂಡಿಸ್ತೀನಿ. ತನಿಖೆ ನಿಷ್ಪಕ್ಷಪಾತವಾಗಿ, ನಿಖರವಾಗಿ, ಫ್ರೀ ಹ್ಯಾಂಡ್ ಆಗಿ ತನಿಖೆ ಆಗುತ್ತೆ. ನಾನು ಅದನ್ನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ. ಖಂಡಿತವಾಗ್ಲೂ ನಾವು ನಿಲ್ತೀವಿ. ಇದು ಭಾಳ ಸೂಕ್ಷ್ಮ ಸಂದರ್ಭ ಇದೆ. ಬೇರೆ ವಿಚಾರಗಳ ಬಗ್ಗೆ ನನ್ನ ಮತ್ತೆ ನೇಹಾ ಹಿರೇಮಠ್, ನಿರಂಜನ್ ಹಿರೇಮಠ್ ಅವರ ಮಗಳು, ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಹೆಣ್ಣುಮಗಳು. ಈ ಹೆಣ್ಣುಮಗಳು ದಿಂಗಾಲೇಶ್ವರ ಸ್ವಾಮೀಜಿಗಳ ಶಿಷ್ಯ ಕೂಡ ಆಗಿದ್ದರು. ಸೊ ಹಾಗಾಗಿ ಇವತ್ತು ಮಠಾಧೀಶರೆಲ್ಲ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಇದರ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ರಾಣಿ ಚೆನ್ನಮ್ಮ ವೃತ್ತ ನಿಮಗೆಲ್ಲ ಗೊತ್ತಿದೆ. ರಾಣಿ ಚೆನ್ನಮ್ಮ ವೃತ್ತ ಹುಬ್ಬಳ್ಳಿಯ ಒಂದು ಬಹುಮುಖ್ಯ ಒಂದು ತಾಣ. ಸೊ ಅಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಯ ಶಿಷ್ಯಾಗಿದ್ದಂತಹ ನೇಹಾ ಹಿರೇಮಠ್ ಅವರ ಈ ಕಗ್ಗೊಲೆಗೆ ಅದನ್ನು ಖಂಡಿಸಿ ಮಠಾಧೀಶರ ಧರಣಿ ನಡೀತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ಬೋದು. ಈಗಾಗಲೇ ಅನೇಕ ಬೇರೆ ಬೇರೆ ಮಠಾಧೀಶರುಗಳು ಕೂಡ ಬಂದು ಭಾಗಿಯಾಗಿದ್ದಾರೆ. 9 ಬಾರಿ ಚುಚ್ಚಿ ಫಯಾಜ್ ಅನ್ನುವಾತ ಈ ಹೆಣ್ಣು ಮಗಳನ್ನು ಕಾಲೇಜ್ ಕ್ಯಾಂಪಸ್ನಲ್ಲಿ ಕೊಂದಿದ್ದ. ಅದಾದ ನಂತರ ಗೃಹ ಸಚಿವರ ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿತು. ಅದು ಪ್ರೀತಿ, ಲವ್ವು, ಮತ್ತೊಂದು. ಅಷ್ಟಾಗುವಾಗ ಅವರ ತಂದೆ ಹೇಳಿದರು, ನಮ್ಮ ಕುಟುಂಬಕ್ಕೆ, ನನ್ನ ಮಗಳಿಗೆ ಅವಮಾನ ಮಾಡಬೇಡಿ ಅನ್ನುವಂಥದ್ದು. ನಂತರ ಅದಕ್ಕೆ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ. ಇದೀಗ ರಾಜಕೀಯ ತಿರುವುಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಒಂದು ಕಡೆ ABVP ಮತ್ತು BJP ಪ್ರತಿಭಟನೆ ಮಾಡ್ತಾ ಇದ್ದರೆ, ನಾವು ನಿನ್ನೆ ಆ ಹೆಣ್ಣು ಮಗಳ ತಂದೆ ಹತ್ರ ಕೇಳಿದ್ವಿ, ನೀವು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಗಿ BJP ಮತ್ತು ABVP ಮಾಡ್ತಾ ಇರುವಂಥ ಪ್ರತಿಭಟನೆಗೆ ನಿಮ್ಮ ಸಹಮತ ಇದೆಯಾ ಅಂತ ಹೇಳಿದಾಗ ಅವರೊಂದು ಮಾತನ್ನು ಹೇಳಿದರು. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್, ಕಾಂಗ್ರೆಸ್ ಪಕ್ಷದ NSUI ಬಂದು ನನಗೆ ಸಹಾಯ ಮಾಡಬೇಕಾಗಿತ್ತು, ಅವರು ಕೂಡ ಪ್ರತಿಭಟನೆ ಮಾಡಬೇಕಿತ್ತು ಅಂತ ಹೇಳಿ KPCC ಅಧ್ಯಕ್ಷರು ಆದೇಶ ಕೊಡಬೇಕಾಗಿತ್ತು ಅಂತೇಳಿ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದರು. ಸೊ ಹಾಗಿರುವಾಗ ಕಾಂಗ್ರೆಸ್ ಪಾರ್ಟಿ ನಿರಂಜನ್ ಹಿರೇಮಠ್ ಅವರಿಗೆ ಯಾವ ರೀತಿಯ ಬೆಂಬಲವನ್ನು ಕೊಡ್ತಾ ಇದೆ? ತಮ್ಮ ಮಗಳನ್ನು ಕಳ್ಕೊಂಡಿದ್ದಾರೆ ಅವರು, ಕಾಂಗ್ರೆಸ್ನವರು ಕಾರ್ಪೊರೇಟರ್. BJP ABVP ಸಪೋರ್ಟ್ ಮಾಡ್ತಾ ಇದೆ. ಪಾಲಿಟಿಕ್ಸೋ ಮತ್ತೊಂದು ಅದು ಆಮೇಲೆ. ಆದರೆ ಒಂದು ಜೊತೆಗೆ ನಿಲ್ಲೋದ್ರ ಬದಲಾಗಿ, ಇಲ್ಲ ಅದು ಲವ್ವು, ಹುಡುಗಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡ್ದ ಅಂತ ಹೇಳುವಂಥದ್ದು, ಅದು ಕೂಡ ಗೃಹ ಸಚಿವರು, ಅದು ಅವರ ಸ್ಥಾನಕ್ಕೆ ಶೋಭೆ ತರುವಂಥ ಹೇಳಿಕೆ ಅಲ್ಲ ಅಂಥೇಳಿ ವ್ಯಾಪಕ ಚರ್ಚೆ ಆಗ್ತಾ ಇದೆ. ನೇಹಾ ಹಿರೇಮಠವರ ದುರಂತ ಆಗಿರುವಂತಹ ಕಾರಣಕ್ಕೆ ಎಲ್ಲರ ಮನಸ್ಸಿಗೆ ನೋವಾಗಿ ಅವರ ತಾಯಿ ತಂದೆಗಳಿಗೆ ಸಾಂತ್ವನ ಹೇಳುವ ಸಲುವಾಗಿ ನಾವೆಲ್ಲರೂ ನಾಡಿನ ಜನತೆ ಕೂಡಿ ಬಂದದ್ದಾಗಿದೆ. ಹೋಗಿರುವಂತಹ ನೇಹಾಳ ಸಿಗಬೇಕು. ಯಾರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯಾಗಬೇಕು.